ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದು ಪಾಕಿಸ್ತಾನಿಗಳ ಪ್ರಶ್ನೆ. ಕೇಳೋವಂಥವ್ರು ಯಾರು? ಹೋಗ್ಬೇಕು ಹೊರಗಡೆಗೆ, ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಅಟ್ಟಾರಿ ಗಡಿ ಮುಖಾಂತರ, ಆಟೋ, ಕಾರು, ಬಸ್ಗಳ ಮುಖಾಂತರ ಪಾಕಿಸ್ತಾನಿಗಳು ಹೋಗ್ತಾ ಇದ್ದಾರೆ. ಕಳೆದ 6 ದಿನಗಳಲ್ಲಿ 786 ಮಂದಿ ಗಡಿಪಾರಾಗಿದ್ದಾರೆ. 24ರಿಂದ 29 ತನಕ, ನಿನ್ನೆ ತನಕ 786 ಜನ ಪಾಕಿಸ್ತಾನದಿಂದ 1616 ಜನ ವಾಪಸ್ ಬಂದಿದ್ದಾರೆ. ಇಲ್ಲಿ ಅವ್ರನ್ನ ಕಳಿಸಿಕೊಡಲಾಗಿದೆ, ಅಲ್ಲಿದ್ದಂಥ ನಮ್ಮವ್ರನ್ನ ಕರೆಸಿಕೊಳ್ಳಲಾಗಿದೆ. ಭಾರತಕ್ಕೆ ಸಂಬಂಧ ಇರುವಂಥವ್ರು ಬರಬೇಕು, ಇಲ್ಲಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿರುವಂಥವ್ರು ಹೋಗಬೇಕು. ಯಾರಿಗೇನು ತೊಂದರೆ ಆಗ್ತಿಲ್ಲ, ಅವ್ರನ್ನ ಭಾಳ ಗೌರವಯುತವಾಗಿ ಕಳಿಸ್ಕೊಡಲಾಗ್ತಾ ಇದೆ. ನಿಮ್ಮ ದೇಶಕ್ಕೆ ನೀವು ಹೋಗಿ ಅಂತ 786 ಮಂದಿ. ಇನ್ನು ಆ ಕಡೆಯಿಂದ ಕೂಡ ಸಾಕಷ್ಟು ಜನ ಭಾರತಕ್ಕೆ ಬಂದಿದ್ದಾರೆ. 1616 ಜನ ಬಂದಿದ್ದಾರೆ. ನಾವು ಅದನ್ನು ಗ್ರಾಫಿಕ್ಸ್ ಮುಖಾಂತರ ತೋರಿಸ್ತಾ ಇದ್ದೀವಿ. ಪಾಕಿಸ್ತಾನಕ್ಕೆ ವಾಪಸ್ ಹೋಗಿರುವಂಥವ್ರು ವಿತ್ ಡೇಟ್ ಎಷ್ಟು ಜನ ಹೋದರು ಅಂತ. 786 ಜನ ಇಲ್ಲಿ ತನಕ ಹೋಗಿದ್ದಾರೆ. ಇನ್ನು ಭಾರತಕ್ಕೂ ಕೂಡ ಬಹಳ ಜನ ವಾಪಸ್ ಬಂದಿದ್ದಾರೆ. ಅಲ್ಲಿದ್ದಂಥವರು ಅವ್ರನ್ನೂ ಕೂಡ ಕರೆಸಿಕೊಳ್ಳಲಾಗಿದೆ. ಹೋದವರು 786 ಮಂದಿ. ಇನ್ನು ಭಾರತಕ್ಕೆ ವಾಪಸ್ ಬಂದಿರುವಂಥವರು ಡೇಟ್ ವೈಸ್ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 1616 ಮಂದಿ ಒಟ್ಟು. ಒಂದೆರಡು ಜನ ಮಾತಾಡಿದ್ದಾರೆ. ಪಾಕಿಸ್ತಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಏನು ಹೇಳ್ತಾರೆ ಬನ್ನಿ ನೋಡೋಣ. कौन सी डेट को आई थी तो कौन सी डेट को जाना है मुझे. घर में जवान बेटी हैं, उनको छोड़ के मैं जा रही हूँ. आप पाकिस्तान किस जगह के रहने वाले हैं? कराची की. ये तो मुझे भी मालूम नहीं है कि जब यहाँ हमला हुआ कश्मीर में गलत हुआ. हम उसका साथ नहीं देते. हम कह रहे जिसने किया उसकी टांगे काट के टंगाओ. हम खुद भी देखेंगे, मगर उन्होंने हमारे साथ जुल्म किया भैया. मैं ये कहती हूँ, सरकार से अपील करना चाहती हूँ, जो हमारे साथ हो रहा है आप ये मत करिए, ये हो रहा है गलत. ಹಾಯಮ್ಮ ಒಳ್ಳೆ ಮಾತನ್ನು ಹೇಳಿದ್ರು. ನೋಡಿ, ಈ ರೀತಿ ಆಗಿರುವಂಥ ಘಟನೆ ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಯಾರಿದ್ದಾರೆ ಅವ್ರ ಮಗ್ಳು ಮುರಿರಿ ಅನ್ನುವಂಥ ಮಾತು. ನೋಡಿ, ವಯಸ್ಸಿ ಬಂದಂಥ ಹೆಣ್ಮಕ್ಳನ್ನು ನಾವು ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಕೂಡ ಅಮ್ಮ ಹೇಳ್ತಾ ಇದ್ದಾರೆ. ಪಾಪ ನೋಡಿ, ಇವ್ರು ಯಾರನ್ನು ಕೊಂದ್ರಲ್ಲ ಅವ್ರ ಕುಟುಂಬವನ್ನೇ ಬಿಟ್ಟು ಹೋಗ್ಬಿಟ್ರು. ಅವ್ರ ಕಥೆ ಯಾರಿಗೆ ಹೇಳಬೇಕು ನಾವು? ಹೀಗಾಗಿ ಮುಲಾಜಿಲ್ದನೆ ಆಚೆ ಹಾಕುವಂಥ ಪ್ರಯತ್ನಗಳು ಆಗ್ತಾ ಇದೆ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.